ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಇವತ್ತೊಂದು ಒಳ್ಳೆ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ರಿಸಲ್ಟ್ ಸಿಗುವಂಥ ರೆಮಿಡಿ ಅಂತಲೇ ಹೇಳ್ಬೋದು ಗಾಯ್ಸ್, ಓಕೆನಾ? ಯಾಕಂದರೆ ತುಂಬ ಜನ ಕಷ್ಟದಲ್ಲಿ ಇರ್ತೀರಾ. ಅಂದರೆ ಅವ್ರ ಕಷ್ಟನ ತೀರಿಸ್ಕೊಳ್ಳೋದು ಯಾವ ಥರ ಅಂತ ಗೊತ್ತಾಗ್ತಾ ಇರೋದಿಲ್ಲ ಅಲ್ವಾ? ಒಬ್ರಿಗೆ ದುಡ್ಡು ಸಮಸ್ಯೆ ಆಗಿರುತ್ತೆ, ತುಂಬ ಜನಕ್ಕೆ ದುಡ್ಡೇ ಸಮಸ್ಯೆ ಆಗಿರುತ್ತೆ ಅಲ್ವಾ? ಒಬ್ಬೊಬ್ರಿಗೆ ಏನಂತಂದರೆ ದುಡ್ಡಿರುತ್ತೆ, ನೆಮ್ಮದಿ ಇರೋದಿಲ್ಲ. ಒಬ್ಬೊಬ್ಬರಿಗೆ ತುಂಬಾ ಸಾಲನ ಮಾಡ್ಕೊಂಡಿರ್ತಾರೆ, ತೀರ್ಸೋಕ್ಕಾಗ್ತಾ ಇರೋದಿಲ್ಲ. ಈ ರೀತಿ ಮನುಷ್ಯ ಅಂತ ಅಂದಮೇಲೆ ಏನಾದರೂ ಒಂದು ಕಷ್ಟ ಅನ್ನೋದನ್ನ ನೀವು ಅನುಭವಿಸ್ತಾನೇ ಇರ್ತೀರ ಅಲ್ವಾ? ಸೊ ಅದರಲ್ಲಿ ಮೇನಾಗಿ ದುಡ್ಡಿನ ಸಮಸ್ಯೆಯನ್ನೇ ಅನುಭವಿಸೋರು ತುಂಬ ಜನ ಇರ್ತಾರೆ. ಸೊ ಹಾಗಾಗಿ ಇವತ್ತು ಒಂದು ಒಳ್ಳೆ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಎಂಡಿಂಗ್ವರೆಗೂ ನೋಡಿ. ಇದು ನಿಜವಾಗ್ಲೂ 100ಗೆ 200% ವರ್ಕ್ ಮಾಡುವಂಥ ರೆಮಿಡಿ, ಸರಿನಾ? ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತೀನಿ ಗೈಸ್, ಓಕೆನಾ? ಯಾಕಂದರೆ ಲೈಕ್ಸ್ ಅನ್ನೋದು ಕಮ್ಮಿ ಆಗಿದೆ, ದಯವಿಟ್ಟು ಆ ಥರ ಮಾಡಬೇಡಿ. ನಿಮ್ಮ ಒಂದು ಲೈಕಿಂದ ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಓಕೆನಾ? ನಾನು ನಿಜವಾಗ್ಲೂ ವ್ಯೂಸ್ಗಾಗಲಿ, ಲೈಕ್ಸ್ಗಾಗಲಿ, ಕಮೆಂಟ್ಸ್ಗಾಗಲಿ ನಾನು ಯಾವತ್ತೂ ನಾನು ಹೇಳಲ್ಲ ಗೈಸ್, ಓಕೆನಾ? ಅಂತಂದರೆ ಏನೋ ಒಂದು ನಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆದರೆ ನಮ್ಮ ಕಷ್ಟ ಕಾಲದಲ್ಲಿ ದೇವರು ನಮ್ಮನ್ನು ಕೈ ಹಿಡಿತಾನೆ ಅಂತ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ, ಓಕೆನಾ? ಸೊ ಹಾಗಾಗಿ ಹೇಳ್ತಾ ಇರೋದು ಅಷ್ಟೇ, ಯಾವುದೇ ರೀತಿ ಉದ್ದೇಶ ಇಲ್ಲ. ದಯವಿಟ್ಟು ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೂಡ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ, ಹಾಗೆಯೇ ಆದಷ್ಟು ಶೇರ್ ಮಾಡಿ. ನಿಮ್ಗೆ ಗೊತ್ತಿರುತ್ತಲ್ವ ಯಾರ್ಯಾರಿಗೆ ಪ್ರಾಬ್ಲಮ್ಸಲ್ಲಿ ಇದ್ದಾರೆ ಆ್ಯಂಡ್ ಪ್ರಾಬ್ಲಮ್ಸ್ನ ಯಾರ್ಯಾರು ಫೇಸ್ ಮಾಡ್ತಿದ್ದಾರೆ ಎಲ್ಲ ಗೊತ್ತಿರುತ್ತಲ್ವ ನಿಮಗೆ ಯಾರ್ಯಾರಿದ್ದಾರೆ ಅಂತ. ಸೊ ಅವ್ರಿಗೆಲ್ಲ ಶೇರ್ ಮಾಡಿ. ನಿಮ್ಮಿಂದ ಏನೋ ಒಂದು ಇನ್ನೊಬ್ರಿಗೆ ಒಳ್ಳೆಯದಾದರೆ ನಿಮ್ಮ ಕಷ್ಟ ಕಾಲದಲ್ಲಿ ದೇವರು ಖಂಡಿತವಾಗ್ಲೂ ಕೈನ ಹಿಡಿತಾರೆ ಗಾಯ್ಸ್, ಓಕೆನಾ? ಸೊ ಬನ್ನಿ, ನಿನ್ನೆ ಆಷಾಢ ಶುಕ್ರವಾರ ಆಯಿತು, ಎಲ್ಲರೂ ಕೂಡ ಪೂಜೆನ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಒಂದು ರೆಮಿಡಿ ಹಾಕಿದೆ, ಅದನ್ನು ಕೂಡ ಯಾರ್ಯಾರಿಗೆ ವಿಡಿಯೋ ಸಿಕ್ಕಿದೆ ಎಲ್ಲರೂ ಕೂಡ ಅದನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನೀವು ಹೇಳುವಂಥ ರೆಮಿಡಿಗಳು ನನಗೆ ತುಂಬಾ ವರ್ಕ್ ಆಗ್ತಿದೆ ಮೇಡಮ್ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಆಷಾಢ ಮಾಸ ಬೇರೆ ನಡೀತಿದೆ ಅಲ್ವಾ? ನಮ್ಮ ಮಹಾಲಕ್ಷ್ಮಿನ ಹೊಲಿಸ್ಕೊಳ್ಬೇಕು ಅಂತಂದರೆ ಒಂದು ಒಳ್ಳೆ ಗುಡ್ ಟೈಮ್ ಅಂತಲೇ ಹೇಳ್ಬೋದು ಗಾಯ್ಸ್, ಓಕೆನಾ? ಸೊ ಮನೇನ ಆದಷ್ಟು ನೀಟಾಗಿ ಇಟ್ಕೋಬೇಕು ನೀವು. ಸ್ವಚ್ಛತೆ ಎಲ್ಲಿರುತ್ತೋ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಅಲ್ಲಿ ಖಂಡಿತವಾಗ್ಲೂ ನೆಲೆಸಿರ್ತಾರೆ, ಸರಿನಾ? ಹಾಗೆಯೇ ಅಲ್ಲಲ್ಲೇ ತಿಂದು ಬಿಸಾಡೋದು ಆ ಥರ ಎಲ್ಲ ದಯವಿಟ್ಟು ಮಾಡಬೇಡಿ. ಮನೆಯಲ್ಲಿ ಸಾಂಬ್ರಾಣಿನ ಹಾಕಿ, ಆಯಿತಾ? ಸಾಂಬ್ರಾಣಿ ಬತ್ತಿ ಹಾಕಿ ಇಡೀ ಮನೆ ಹರಡಬೇಕದು, ಆ ರೀತಿ ನೀವು ಮಾಡಬೇಕಾಗತ್ತೆ. ಒಂದು ನೆಗೆಟಿವಿಟಿನ ನೀವು ನಿಮ್ಮ ಮನೆಯಿಂದ ಹೊರಗಡೆ ಓಡಿಸ್ಬೇಕು ಅಂದರೆ ನೀವು ಕೆಲವೊಂದು ನಿಯಮಗಳನ್ನ ಕೂಡ ನೀವು ಪಾಲನೆ ಮಾಡಲೇಬೇಕಾಗತ್ತೆ ಗಾಯ್ಸ್, ಓಕೆನಾ? ಯಾಕಂದರೆ ನೆಗೆಟಿವಿಟಿ ಏನಾದರೂ ನಿಮ್ಮ ಮನೆಗೆ ಎಂಟ್ರಿ ಕೊಡ್ತು ಅಂದರೆ ನಿಜವಾಗ್ಲೂ ನಿಮ್ಗೆ ಯಾವುದ್ರಲ್ಲೂ ಕೂಡ ಒಳ್ಳೆಯದಾಗೋದಿಲ್ಲ. ನೀವೇನೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಒಂದು ನೆಗೆಟಿವೇ ಬರುತ್ತೆ ಹೊರತು ಪಾಸಿಟಿವಿಟಿ ಅನ್ನೋದು ಬರೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಮನೆ ತುಂಬ ಸಾಂಬ್ರಾಣಿ ಹೊಗೆನ ಹಾಕಿ, ಜೊತೆಗೆ ಕೆಲವೊಂದು ನನಗೆ ಹೇಳುವಂಥ ರೆಮಿಡಿಗಳನ್ನ, ಸಿಂಪಲ್ ರೆಮಿಡಿಗಳು, ತುಂಬಾ ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳು ನನ್ನ ಚಾನಲಲ್ಲಿ ನನಗೆ ಯಾವುದೂ ಹೇಳೋದಿಲ್ಲ ಗಾಯ್ಸ್, ಓಕೆನಾ? ಸೊ ಸಿಂಪಲ್ ರೆಮಿಡಿಗಳನ್ನ ಹೇಳ್ಕೊಡ್ತೀನಿ, ಅದನ್ನೆಲ್ಲ ನೀವು ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡಬೇಕಾಗತ್ತೆ ಅಷ್ಟೇ, ಓಕೆನಾ? ಸೊ ಸಿಂಪಲ್ ರೆಮಿಡಿಗಳನ್ನ ಮಾಡಿಕೊಂಡು ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಹಾಕೋದು ನಿಮಗೆ ಸೇರಿದ್ದು ಅಲ್ವಾ? ನಾವು ಹೇಳ್ಬೋದು ನೋಡಿ, ಈ ಥರ ಇದೆ, ಈ ಥರ ಮಾಡಿ ಅಂತ ಹೇಳ್ಬೋದು. ನೀವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋಬೇಕು. ಅಯ್ಯೋ ಹೇಳಿದ ತಕ್ಷಣ ಆಗ್ಬಿಡುತ್ತಾ, ನೋಡ್ಬಿಡೋಣ, ಮಾಡಿಬಿಡೋಣ, ಈ ರೀತಿ ಏನಾದರೂ ನೀವು ಆ ರೀತಿ ಏನಾದರೂ ಅಂದ್ಕೊಂಡು ನೀವು ಮಾಡಿದರೆ ಖಂಡಿತ ಅದು ಆಗೋದಿಲ್ಲ ಗಾಯ್ಸ್, ಓಕೆ? ನಾನು ಡೈರೆಕ್ಟಾಗೇ ಹೇಳ್ತೀನಿ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಇರೋದೇ ಅಲ್ವಾ ಹೇಳ್ತಾ ಇರೋದು. ಸೊ ದಯವಿಟ್ಟು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಬನ್ನಿ, ಇವತ್ತಿನ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ ಗೈಸ್. ಅತಿಯಾಗಿ ಸಾಲನ ಮಾಡ್ಕೊಂಡಿರ್ತೀರ, ಓಕೆನಾ? ಈಗ ಯಾರೋ ಒಬ್ರಿಗೆ ನೀವೇ ಸಾಲನ ಕೊಟ್ಟಿರ್ತೀರಾ, ಇಲ್ಲ ಅಂತಂದರೆ ನೀವೇ ಅತಿಯಾಗಿ ಸಾಲನ ಮಾಡ್ಕೊಂಡಿರ್ತೀರ. ಸುಮ್ಮನೆ ಯಾರು ಕೂಡ ಸಾಲ ಮಾಡೋದಿಲ್ಲ ಅಲ್ವಾ? ಅವ್ರ ಸಂದರ್ಭಗಳು ಆ ರೀತಿ ಬಂದ್ಬಿಡುತ್ತೆ, ಸಿಚುವೇಶನ್ಸ್ಗಳು ಆ ಥರ ಬರೋದ್ರಿಂದನೇ ಪ್ರತಿಯೊಬ್ಬರೂ ಅವ್ರ ಹತ್ರ ಇರುವಂಥ ಸೇವಿಂಗ್ ಅಮೌಂಟ್ ಎಲ್ಲನೂ ಕೂಡ ಅವರು ಒಂದು ತೆಗೆದುಬಿಟ್ಟು ಕಷ್ಟಕ್ಕೆ ಹಾಕ್ಕೊಂಡಿರ್ತಾರೆ ಅಲ್ವಾ? ಸೊ ಮತ್ತೆ ಕಷ್ಟ ಬರ್ತಿದೆ ಅಂತಂದಾಗ ಸಾಲನ ಬೇಕು ಅನ್ನೋಂಥ ಸಿಚುವೇಶನ್ಗಳು ಬಂದಾಗ ನೀವು ಸಾಲನ ಮಾಡಿರ್ತೀರ. ಅವ್ರಿಗೆ ನೀವು ಸಾಲನ ತೀರ್ಸೋಕ್ಕೆ ಆಗ್ತಾ ಇರೋದಿಲ್ಲ, ಆಯಿತಾ? ಇಲ್ಲ ಯಾರೋ ಒಬ್ರಿಗೆ ದುಡ್ಡನ್ನ ಕೊಟ್ಟಿರ್ತೀರ, ಆ ದುಡ್ಡು ನಿಮಗೆ ವಾಪಸ್ ಬರ್ತಾ ಇರೋದಿಲ್ಲ, ಆ ರೀತಿಯೂ ಇರ್ತಿರುತ್ತೆ. ಇನ್ನೊಬ್ರು ಏನು ಮಾಡ್ತಿರ್ತೀರ ಅಂತಂದರೆ ಜಾಬ್ನ ಹುಡುಕ್ತಾ ಇರ್ತೀರ, ಜಾಬ್ ಅಂತೂ ಸರಿಯಾಗಿ ಸಿಗ್ತಾನೇ ಇರೋದಿಲ್ಲ.
ಸಿಕ್ಕಿದ್ರೆ ಏನಾದರೂ ಜಾಬು ಸ್ಯಾಲ್ರಿ ಕಮ್ಮಿ ಇರುತ್ತೆ. ಅಕಸ್ಮಾತ್ ಜಾಬ್ ಸಿಕ್ಕಿದ್ರೂ ಕೂಡ ಅಲ್ಲಿ ನಿಮಗೆ ಸುಮ್ಮನೆ ಇವ್ರದ್ದು ಪ್ರಾಬ್ಲಮ್ಸ್ಗಳು ಕೊಡ್ತಾರೆ, ಅಂದರೆ ಹಿಂಸೆ ಕೊಡ್ತಾರೆ ಇವರು ಆ ಥರನೂ ಇರುತ್ತೆ. ಜೊತೆಗೆ ಇನ್ನೂ ಕೆಲವರಿಗೆ ಜಾಬೇ ಸಿಗ್ತಾ ಇರೋದಿಲ್ಲ. ಇನ್ನೊಬ್ರು ಕಾರ್ ತೊಗೊಳ್ಬೇಕು ಅಂತ ಆಸೆ ಇರುತ್ತೆ, ಅದನ್ನು ತೊಗೊಳಕ್ಕಾಗ್ತಾ ಇರೋದಿಲ್ಲ. ಇನ್ನೊಬ್ಬರು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಅವ್ರಿಗೂ ಕೂಡ ಮನೆನ ಕಟ್ಟಲಿಕ್ಕೆ ಆಗ್ತಾ ಇರೋದಿಲ್ಲ. ಇನ್ನು ಕೆಲವರಿಗೆ ಸೈಟ್ ತೊಗೋಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಸೊ ಅವರು ಕೂಡ ಸೈಟ್ನು ಕೂಡ ಖರೀದಿ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಇಂಥ ಸಮಸ್ಯೆಗಳೇನಾದರೂ ನೀವು ಅನುಭವಿಸ್ತಾ ಇದ್ದರೆ ಈ ಒಂದು ರೆಮಿಡಿ ನಿಮಗೆ ಅತಿ ಶೀಘ್ರದಲ್ಲಿ ನಿಮಗೆ ಗುಡ್ ರಿಸಲ್ಟ್ ಅನ್ನೋದನ್ನ ಕೊಡುತ್ತೆ ಗಾಯ್ಸ್. ಓಕೆನಾ. ಯಾಕಂದರೆ ನಾವು ಕಲ್ಲುಪ್ಪಿನಿಂದ ಮಾಡುವಂತಹ ತಂತ್ರಗಳಿಗೆ ಯಾವಾಗಲೂ ಅಷ್ಟೇ ಒಂದು ಗುಡ್ ರಿಸಲ್ಟ್ ಅನ್ನೋದು 100ಗೆ 200% ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಸರಿನಾ. ಒಂದು ನಂಬಿಕೆ ಇಟ್ಟು, ನಾನು ಪ್ರತಿ ಸಲ ಹೇಳ್ದಂಗೆ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕಾಗತ್ತೆ. ಸೊ ಒಂದು ಗಾಜಿನ ಗ್ಲಾಸ್ನ ತೊಗೊಳ್ಳಿ ಫಸ್ಟ್. ಸರಿನಾ. ಗಾಜಿನ ಗ್ಲಾಸ್ನ ತೊಗೊಂಡು ನೀವು ಅದರ ಒಳಗಡೆ ಒಂದು 3/4 ಭಾಗದಷ್ಟು ನೀವು ನೀರನ್ನ ತಗೊಳ್ಬೇಕು. ಸರಿನಾ. ನೀರು ಶುದ್ಧವಾಗಿರಬೇಕು, ಚೆನ್ನಾಗಿರಬೇಕು ನೀರು ಅಂತ ನೀರನ್ನ ತೊಗೊಳ್ಳಿ. ಗ್ಲಾಸ್ನೂ ಅಷ್ಟೇ ಕ್ಲೀನಾಗಿ ವಾಶ್ ಮಾಡಿಕೊಂಡು ಶುದ್ಧವಾಗಿರುವಂಥ ನೀರನ್ನ ತೊಗೊಂಡು ನೀವು ಏನು ಮಾಡಬೇಕು ಅಂತ ಅಂದರೆ, ಇಲ್ಲಿ ನೋಡಿ ನಾನು ತೋರಿಸಿರುವಂಥದ್ದು ಇಲ್ಲಿ ಸ್ವಲ್ಪ ನಿಮ್ಮ ಕೈಗೆ ಎಷ್ಟು ಸಿಗುತ್ತೆ ಅಷ್ಟು ಸಾಸಿವೆನ ತಗೊಳ್ಳಿ, ಆಯಿತಾ. ಅದ್ರ ಜೊತೆಗೆ ಕಲ್ಲುಪ್ಪು ಅಷ್ಟೇ ನಿಮ್ಮ ಕೈಗೆ ಎಷ್ಟು ಸಿಗುತ್ತೆ ಅಷ್ಟನ್ನು ನೀವು ತೊಗೊಂಡು ಈ ನೀರೊಳಗಡೆ ಈ ರೀತಿ ಹಾಕ್ಬಿಡ್ಬೇಕು ಫಸ್ಟ್. ಓಕೆನಾ. ಈ ಒಂದು ರೆಮಿಡಿನ ಗಾಯ್ಸ್ ನೀವು ನೈಟ್ ಮಾಡ್ಕೊಳ್ಳಿ. ಮಲಗ್ತಾ ಇರ್ತೀನಿ, ಈಗ ಏನೋ ಅಡುಗೆ ಎಲ್ಲ ಆಯಿತು, ಊಟ ಎಲ್ಲ ಆಯಿತು, ಪಾತ್ರೆ ವಾಶ್ ಮಾಡಿ ಎಲ್ಲ ಕೆಲಸ ಮುಗೀತು, ಇನ್ನೇನೋ ನಾನು ಮಲಗಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಾಗ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಸರಿನಾ. ಅಂದರೆ ಯಾವ ದಿನ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಇಂಥ ದಿನ ಅಂಥ ದಿನ ಅಂತ ಏನಿಲ್ಲ ಗಾಯ್ಸ್, ಯಾವ ಡೇನಾದರೂ ನೀವು ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ನೀವು ನೈಟೇ ಮಾಡ್ಕೊಳ್ಬೇಕು. ಸರಿನಾ. ನೋಡಿ ಇಲ್ಲಿ ನಾನು ಹಾಕಿದ್ದೀನಿ, ಉಪ್ಪು ಈ ಥರ ಹೋಗಿದೆ, ಸಾಸಿವೆ ಮೇಲ್ಗಡೆ ಸ್ವಲ್ಪ ತೇಲ್ತಾ ಇದೆ, ಜೊತೆಗೆ ಕೆಳಗಡೆ ಸ್ವಲ್ಪ ಹೋಗಿದೆ ಅಲ್ವಾ. ಇದನ್ನೇನು ಕಲ್ಸೋಕ್ಕೇನೋ ಹೋಗಬೇಡಿ ನೀವು. ಸರಿನಾ. ಹಾಗೆಯೇ ನೋಡಿ, ಒಂದು ವೈಟ್ ಶೀಟ್ನ ತೊಗೋಬೇಕು ನೀವು. ಸರಿನಾ. ಒಂದು ವೈಟ್ ಶೀಟ್ನ ತೊಗೊಳ್ಳಿ, ಕ್ಲೀನಾಗಿರಬೇಕು ಶೀಟನ್ನು ಕೂಡ ತೊಗೊಂಡು ನೀವು ಬ್ಲೂ ಪೆನ್ನಲ್ಲಿ, ಆಯಿತಾ, ನೀವು ಬ್ಲೂ ಪೆನ್ನಲ್ಲಿ ಈಗ ಯಾರೋ ಒಬ್ರ ಹತ್ರ ನೀವು ಸಾಲನ ಇಸ್ಕೊಂಡಿರ್ತೀರ. 1 ಲಕ್ಷ ಇಸ್ಕೊಂಡಿರ್ತೀರ, 2 ಲಕ್ಷ ಇಸ್ಕೊಂಡಿರ್ತೀರ, 10 ಲಕ್ಷ ಇಸ್ಕೊಂಡಿರ್ತೀರ, 50,000 ಇಸ್ಕೊಂಡಿರ್ತೀರ, ಈ ಥರ ಅಲ್ವಾ. ಎಷ್ಟು ಇಸ್ಕೊಂಡಿರ್ತೀರ ಅಷ್ಟು ದುಡ್ಡನ್ನ ನೀವು ಬರಿಬೇಕು. ಸರಿನಾ. 1 ಲಕ್ಷ ಸಾಲ ತೀರಬೇಕು. ಈಗ 1 ಲಕ್ಷ ಯಾರ ಹತ್ರನೋ ಸಾಲ ಮಾಡಿರ್ತೀರ, ಅವ್ರ ಹೆಸರು ಬಂದು ಸರಿತಾ ಅಂತ ಬರೆದಿದ್ದೀನಿ, ಸುಮ್ಮನೆ ಯಾರ್ದೋ ಒಂದು ನೇಮ್ನ ಬರೆದಿದ್ದೀನಿ, ಆಯಿತಾ. ನೀವು ಯಾರಿಗೆ ಸಾಲನ ಕೊಡಬೇಕು ಅವರ ಹೆಸರನ್ನ ನೀವು ಇದರಲ್ಲಿ ಬರೀಬೇಕಾಗತ್ತೆ. ಸರಿನಾ. ನೋಡಿ, ಅವ್ರಿಗೆ ನೀವು 50,000 ಏನಾರು ಕೊಡಬೇಕು ಅಂದರೆ 50,000 ಸಾಲ ತೀರಬೇಕು. ಅವ್ರ ಹೆಸರು ಇಲ್ಲ, ಈಗ ಏನೋ ಒಂದು ಯಾರ್ದೋ ಒಬ್ರದ್ದು ಹೆಸ್ರನ್ನ, ಅಂದರೆ ನೀವು ಯಾರ ಹತ್ರ ಈಸ್ಕೊಂಡಿರ್ತೀರ ಅವ್ರದ್ದು ಹೆಸ್ರನ್ನ ಇಲ್ಲಿ ಹಾಕಬೇಕು. ನಾನು ಸುಮ್ಮನೆ ಯಾರ್ದೋ ಒಬ್ರದ್ದು ಹೆಸ್ರನ್ನ ಬರೆದಿದ್ದೀನಿ ಅಷ್ಟೇ, ನಿಮಗೆ ತೋರಿಸ್ಲಿಕ್ಕೋಸ್ಕರ. ಓಕೆನಾ. ನೀವು ಯಾರಿಗೆ ಸಾಲನ ಕೊಡಬೇಕು ಅವ್ರ ಹೆಸ್ರನ್ನ ಇಲ್ಲಿ ಬರೀಬೇಕು. 1 ಲಕ್ಷ ಸಾಲ ತೀರಬೇಕು. ಎಕ್ಸಾಂಪಲ್ ಯಾರಾದರೂ ಒಂದು ನೇಮ್ನ ಕೊಡಿ. ಈಗ ಯಾರೋ ಯಶಸ್ವಿನಿ ಇರ್ಬೋದು, ಯಶಸ್ವಿನಿ ಅವ್ರ ಹತ್ರ ನೀವು ಸಾಲನ ಇಸ್ಕೊಂಡಿರ್ತೀರ, ಯಶಸ್ವಿನಿ ಅಂತ ಇಲ್ಲಿ ಬರೀಬೇಕಾಗತ್ತೆ. ಸರಿನಾ. ಈ ರೀತಿ ಒಂದು ಮಾಡ್ಕೊಳ್ಳಿ. ಬ್ಲೂ ಪೆನ್ನಲ್ಲೇ ಬರೀಬೇಕು ನೀವು, ಬೇರೆ ಪೆನ್ನಲ್ಲಿ ಬರೆಯೋಕ್ಕಂತೂ ಹೋಗಬೇಡಿ. ಜೊತೆಗೆ ಜಾಬ್ ಸಿಗಬೇಕಾ ನಿಮಗೆ, ಜಾಬ್ ಸಿಗಬೇಕು ಅಂತ ನೀವು ಬರ್ಕೊಳ್ಬೇಕು. ಸರಿನಾ. ನೀವು ಯಾವುದು ನಿಮ್ಮ ವಿಶ್ ಏನಿದೆ ಗಾಯ್ಸ್, ಓಕೆನಾ, ಅದನ್ನು ಈ ಥರ ಬಿಳಿ ಪೇಪರ್ ಮೇಲೆ ನೀವು ಬರಿಬೇಕು. ಒಬ್ಬೊಬ್ಬರಿಗೆ ಕಾರ್ ಖರೀದಿ ಮಾಡಬೇಕು ಅಂತ ಆಸೆ ಇರುತ್ತೆ, ಅವ್ರ ಆ ಥರ ಬರೀರಿ. ಒಬ್ಬೊಬ್ಬರಿಗೆ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಅದನ್ನು ಬರೀರಿ. ಜೊತೆಗೆ ನೀವು ಯಾರೋ ಒಬ್ರಿಗೆ ಹಣನ ಕೊಟ್ಟಿರ್ತೀರಾ ಅಂತ ಅಂದ್ಕೊಳ್ರಪ್ಪ. ಸರಿನಾ. ಅವ್ರಿಗೆ ನೀವು ಒಂದು 1 ಲಕ್ಷ ಇಲ್ಲ ಒಂದು 50,000 ಅಮೌಂಟ್ನ ಕೊಟ್ಟಿರ್ತೀರ, ಅದು ವಾಪಸ್ ನಿಮಗೆ ಅವರು ಕೊಡ್ತಾ ಇರೋದಿಲ್ಲ, ಆಟಾಡಿಸ್ತಾ ಇರ್ತಾರೆ. ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಆಟಾಡಿಸ್ತಾ ಇರ್ತಾರಲ್ವ, ಅದನ್ನು ಕೂಡ ನೀವು ಬರೆದು ನೀರೊಳಗಡೆ ಹಾಕ್ಬೋದು. ಸರಿನಾ. ನಿಜವಾಗ್ಲೂ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳುವಂಥ ರೆಮಿಡಿ ವರ್ಕೌಟ್ ಆಯಿತು, ನನಗೆ ಈ ರೀತಿ ನನ್ನ ಪ್ರಾಬ್ಲಮ್ ಇತ್ತು ಸಾಲ್ವ್ ಆಯಿತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ಖಂಡಿತವಾಗ್ಲೂ ನೀವು ಈ ಒಂದು ರೆಮಿಡಿನ ಮಾಡ್ಕೋಬೇಕಾಗತ್ತೆ ಗೈಸ್. ಓಕೆನಾ. ಸೊ ಈ ರೀತಿ ನೋಡಿ, ಈಗ ನಾನು ಈ ಥರ ಎಲ್ಲ ಬರ್ಕೊಳ್ಳಿ. ನಿಮ್ಮ ವಿಷಯ ಏನಿದೆ ಅದನ್ನು ಬರ್ಕೊಳ್ಳಿ. ಎಲ್ಲ ವಿಷಯ ಒಂದೇ ಸಲ ಹಾಕಬೇಡಿ, ಒಂದೊಂದು ವಿಷಯನ ನೀವು ತೊಗೋಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಅರ್ಜೆಂಟಾಗಿ ನೋಡಿ ಜಾಬ್ ಸಿಗಬೇಕು ನನಗೆ ಅರ್ಜೆಂಟಾಗಿ, ಇಲ್ಲ ಅಂತಂದರೆ 1 ಲಕ್ಷ ಇದನ್ನೇ ತೊಗೊಳ್ಳಿ, ಸಾಲ ತೀರಬೇಕು ನಂದು, 1 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ ನಾನು. ಸೊ ಈ ಸಾಲ ಅನ್ನೋದು ನನಗೆ ತೀರಬೇಕು ಅಲ್ವಾ. ಇದೊಂದು ವಿಷ್ನ ಮಾತ್ರ ತೊಗೊಂಡು ನೀವು ಯೂನಿವರ್ಸ್ ಹತ್ರ ನೀವು ಕೇಳ್ಕೊಳ್ಬೇಕು. ಹಾಗೆಯೇ ನೀವು ನಂಬಿರುವಂಥ ದೇವ್ರ ಹತ್ರ ಕೂಡ ಕೇಳ್ಕೊಳ್ಬೇಕು. ನಾನು ಇಂಥವರಿಗೆ ಸಾಲನ ಕೊಟ್ಟಿದ್ದೀನಿ, ಆದಷ್ಟು ಬೇಗ ಈ ಸಾಲ ಅನ್ನೋದು ನನಗೆ ಕ್ಲಿಯರ್ ಆಗಬೇಕು. ಯಾವ ಥರ ಅಮೌಂಟ್ ಬರುತ್ತೆ, ಯಾವ ಥರ ಆಗುತ್ತೆ ಅದು ನನಗೆ ಗೊತ್ತಿಲ್ಲ ಅಂತ ನೀವು ದೇವ್ರ ಹತ್ರ ಬೇಡ್ಕೊಳ್ಬೇಕು. ಹಾಗೆಯೇ
ಯೂನಿವರ್ಸ್ ಹತ್ರನೂ ಕೂಡ ಕೇಳ್ಕೊಳ್ಳಿ. 4, 5, 6 ಏಂಜಲ್ಸ್ನ ನೀವು ನಂಬಿ ಗಾಯ್ಸ್, ನಿಜವಾಗ್ಲೂ ಒಳ್ಳೆಯದಾಗತ್ತೆ. ಏಂಜಲ್ಸ್ ಸುಮ್ಮನೆ ಹೇಳೋದಿಲ್ಲ ಅಲ್ವಾ. ಸೊ ಏಂಜಲ್ಸ್ನ ನೀವು ನಂಬ್ಕೋಬೇಕು. 4, 5, 6 ಅನ್ನೋದನ್ನ ನೀವು ನಂಬ್ಕೊಬೇಕು. ಇದ್ರ ಜೊತೆಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ 4, 5, 6 ಅಂತ ನೀವು ಕಮೆಂಟ್ಸ್ನ ಮಾಡಿ, ಓಕೆನಾ. ತುಂಬಾ ಒಳ್ಳೆಯದಾಗುತ್ತೆ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಕೂಡ ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಗಾಯ್ಸ್, ಓಕೆನಾ. ಸೊ 1,00,000 ಸಾಲ ತೀರಬೇಕು ಅಂತ ನೀವು ನಿಮ್ಗೇನು ವಿಶ್ ಇದೆ ಅದನ್ನು ನೀವು ದೇವ್ರ ಹತ್ರ ಕೇಳ್ಕೊಳ್ದೆ ಸುಮ್ಮನೆ ತೆಗೆದ್ಬಿಟ್ಟು ನೀವು ನೀರೊಳಗಡೆ ಹಾಕ್ಬಿಟ್ರೆ ಅದು ನೆರವೇರೋದಿಲ್ಲ, ಸರಿನಾ. ಯೂನಿವರ್ಸ್ ಹತ್ರ ನೀವು ನಂಬಿರುವಂಥ ದೇವ್ರ ಹತ್ರ ನೀವು ಕೇಳಿಕೊಂಡು ಈ ಒಂದು ಪೇಪರ್ನ ಇದರೊಳಗಡೆಗೆ ಈ ರೀತಿ ಹಾಕ್ಬಿಡಿ, ಸರಿನಾ. ನೋಡಿ ಈ ರೀತಿ ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಏನು ಮಾಡಬೇಕು ಅಂದರೆ ಗಾಯ್ಸ್, ನೀವು ನೈಟು ಫುಲ್ಲು ನೀವು ಈ ಒಂದು ನೀರನ್ನು ನೀವು ಕಲ್ಲುಪ್ಪು ಮತ್ತು ಸಾಸಿವೆ ಮಿಕ್ಸ್ ಮಾಡಿರುವಂಥ ನೀರನ್ನು ನೀವು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ಇಟ್ಟುಬಿಡಿ, ಸರಿನಾ. ಏನಾದರೂ ಒಂದಿದ್ರ ಮೇಲೆ ಮುಚ್ಚಿಬಿಡಿ, ಸರಿನಾ. ಮುಚ್ಚಿಬಿಟ್ಟು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಬೇಕಾಗತ್ತೆ. ಇಟ್ಟುಬಿಟ್ಟು ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ಈ ಒಂದು ನೀರನ್ನು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ಸಿಂಕ್ ಒಳಗಡೆಗೆ ಹಾಕ್ಬಿಡಿ ಇದನ್ನು ಅಷ್ಟೇ, ಸರಿನಾ. ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಗಿಡದ ಹತ್ರ ಕೂಡ ನೀವು ತೊಗೊಂಡೋಗ್ಬಿಟ್ಟು ಇದನ್ನು ಹಾಕ್ಬಿಡಿ. ಗಿಡದ ಹತ್ರನಾದ್ರೂ ಹಾಕ್ಬೋದು, ಮರದ ಹತ್ರನಾದ್ರೂ ಹಾಕ್ಬೋದು, ಸಿಂಕ್ ಒಳಗಡೆನಾದ್ರೂ ಹಾಕ್ಬೋದು. ನಿಮ್ಗೆ ಯಾವುದು ಕಂಫರ್ಟಬಲ್ ಅಂತ ಅನಿಸುತ್ತೋ ಅದರೊಳಗಡೆಗೆ ನೀವು ತೊಗೊಂಡೋಗಿ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡಿ ಗಾಯ್ಸ್. ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಏನು ನಿಮಗೆ ಒಂದೊಂದಾಗಿ ನಿಮ್ಮ ಪ್ರಾಬ್ಲಮ್ಗಳು ಯಾವ್ಯಾವ ರೀತಿ ಸಾಲ್ವ್ ಆಗ್ತಾ ಹೋಗುತ್ತೆ, ಯಾವ ಥರ ನಿಮಗೆ ಸುಧಾರಣೆನ ಕಾಣ್ತಾ ಇದ್ದೀರಾ ನೀವು, ಪ್ರತಿ ಒಂದು ಕೂಡ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿರುವಂಥ ರೆಮಿಡಿ ವರ್ಕೌಟ್ ಆಯಿತು ಅಂತ ನೀವೇ ನನಗೆ ಕಮೆಂಟ್ನ ಮಾಡೇ ಮಾಡ್ತೀರಾ, ಓಕೆನಾ. ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಬೇರೆ ರೀತಿ ಯಾವ ರೀತಿ ವಿಡಿಯೋ ಬೇಕು ಅದನ್ನು ಕೂಡ ತಿಳಿಸಿ, ನಾನು ನಿಜವಾಗ್ಲೂ ವಿಡಿಯೋನ ಮಾಡ್ತೀನಿ ಗಾಯ್ಸ್, ಓಕೆನಾ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಸಕಲ ಸಂಕಷ್ಟಗಳು ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬೈ ಬಾಯ್.